ನಗರದ ಹೆಸರಾಂತ ಹಾಗೂ ವಿಶ್ವಾಸಾರ್ಹ ಚಿನ್ನಾಭರಣ ಸಂಸ್ಥೆಯಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ತನ್ನ 8ನೇ ಶಾಖೆಯನ್ನ ಕನಕಪುರ ರಸ್ತೆ ರಘುವನಹಳ್ಳಿಯಲ್ಲಿ ಉದ್ಘಾಟನೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡರು ಮತ್ತು ಶ್ರೀಮತಿ ಚೆನ್ನಮ್ಮ ಅವರ ಆಶೀರ್ವಾದದಿಂದ ಹಾಗೂ ದಿವ್ಯ ಸಾನ್ನಿಧ್ಯ ಅವಧೂತ ವಿನಯ್ ಗುರೂಜಿಯವರ ಉಪಸ್ಥಿತಿಯಲ್ಲಿ ಈ ಸಮಾರಂಭ ನೆರವೇರಿದೆ. ಸಂಸ್ಥೆಯ ಮಾಲೀಕರಾದ ಶ್ರೀ ಟಿ ಎ ಶರವಣ ಭಾಗಿಯಾಗಿದ್ದರು. ಈ ಸಮಾರಂಭದಲ್ಲಿ ಗಣ್ಯ ಅತಿಥಿಗಳು ಹಾಗೂ ಸಿನಿ ರಂಗದ ಟಿವಿ ತಾರೆಯರು ಭಾಗಿಯಾಗಿದ್ದರು. ಇನ್ನು ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ, ಶಾಸಕರಾದ ಎಸ್ ಟಿ ಸೋಮಶೇಖರ್, ಎಂ ಕೃಷ್ಣಪ್ಪ ಸೇರಿದಂತೆ ವಿಶೇಷ ಅತಿಥಿಗಳು ಈ ಬಾರಿಯ ಬಿಗ್ ಬಾಸ್ ವಿಜೇತರಾದಂಥ ಗಿಲ್ಲಿ ನಟರಾಜ್ ಹಾಗೆ ರಕ್ಷಿತಾ, ಅಶ್ವಿನಿ ಗೌಡ, ಕಾವ್ಯ, ರಘು, ಧನುಷ್ ಗೌಡ, ಸ್ಪಂದನ ಕೂಡ ಉಪಸ್ಥಿತರಿದ್ದರು. ಇನ್ನು ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ನಮ್ಮ ಸಿನಿಮಾ ರಿಪೋರ್ಟರ್ ಐಶ್ವರ್ಯ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ನಾನು ಐಶ್ವರ್ಯ ಗೌಡ. ನಾವಿವತ್ತು ಬಂದಿರುವಂತದ್ದು ಕನಕಪುರ ರೋಡಿನಲ್ಲಿರುವಂತಹ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ರಘುವನಹಳ್ಳಿಯಲ್ಲಿರುವಂತಹ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿದ್ದೀವಿ. ಇದು ಶರವಣ ಅವರ ಅಂದ ತಕ್ಷಣ ಸಾಕು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅನ್ನುವಂಥದ್ದು ಎಲ್ಲ ಕಡೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ನಾವು ಇವತ್ತು ಅದ್ರ ಒಳಗೆ ಮುಂದೆಯಿಂದಲೇ ಗಣೇಶನ ವಿಗ್ರಹವನ್ನು ಮುಂದೆಯಿಂದಲೇ ಸ್ವಾಗತವನ್ನ ಮಾಡ್ತಾ ಇರುವಂತದ್ದು. ಬೆಳಗ್ಗೆ 9 ಗಂಟೆಯಿಂದಲೇ ಎಲ್ಲರೂ ಕೂಡ ಬರ್ತಾ ಇರುವಂತದ್ದು. ಇವತ್ತು 8ನೇ ಬ್ರಾಂಚ್ ಓಪನಿಂಗ್ ಕೂಡ ಇಟ್ಕೊಂಡಿರುವಂತದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಇವತ್ತು ಬೆಳಗ್ಗೆ 9 ಗಂಟೆಗೆನೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದು ಇನೋಗ್ರೇಷನ್ ಮಾಡಿರುವಂತದ್ದು. ಅದಾದ ನಂತರ ಒಂದಷ್ಟು ಕಲಾವಿದರುಗಳು ಬರ್ತಾ ಇರುವಂತದ್ದು. ಈಗ ಆಲ್ರೆಡಿ ಬೆಳಗ್ಗೆ 9 ಗಂಟೆಯಿಂದಲೇ ಎಚ್ ಡಿ ಕೆ ಅವರು ಬರ್ತಾರೆ. ಅದಾದ ನಂತರ ಅನುಷಾ ರೈ ಆಗಿರ್ಬೋದು, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರ್ಬೋದು, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಆಗಿರ್ಬೋದು, ಒಂದಷ್ಟು ಜನ ಬಂದು ಸೇರಿರುವಂತದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಈಗ ಮಧ್ಯಾಹ್ನದ ಮೇಲೆ 2 ಗಂಟೆಯ ನಂತರ ಕಸ್ಟಮರ್ ಗಳನ್ನ ಒಳಗೆ ಬಿಟ್ಕೊಂಡಿರುವಂತದ್ದು. ಚಿನ್ನವನ್ನ ಖರೀದಿ ಮಾಡ್ತಾ ಇರುವಂತದ್ದು. ಯಾರಿಗುಂಟು ಯಾರಿಗಿಲ್ಲ ಅನ್ನುವಂತಹ ಒಂದೊಳ್ಳೆ ಒಂದು ಆಫರ್ ಕೂಡ ಕೊಟ್ಟಿರುವಂತದ್ದು. 10 ಗ್ರಾಮ್ ಚಿನ್ನವನ್ನ ಖರೀದಿ ಮಾಡಿದ್ರೆ 5,000 ಡಿಸ್ಕೌಂಟ್ ನ ಕೊಡ್ತಾ ಇರುವಂತದ್ದು. ಉಳಿತಾಯ ಮಾಡುವಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ, ಈ ಹಿಂದೆ ಎಲ್ಲ ಹೇಗಾಗಿತ್ತು ಅಂದ್ರೆ, ಒಂದು ಚಿನ್ನವನ್ನ ಖರೀದಿ ಮಾಡಕ್ಕೆ ಮನೆಯಲ್ಲಿ ಇರುವಂತಹ ಆಸ್ತಿಗಳನ್ನೆಲ್ಲ ಮಾರ್ಬೇಕಿತ್ತು. ಆದ್ರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಆ ರೀತಿಯ ಮಾಡಿಲ್ಲ. ಆ ರೀತಿ ಯಾಕೆ ಮಾಡಿಲ್ಲ ಅಂದ್ರೆ, ಬಡವರ ಮಕ್ಕಳನ್ನ ಬೆಳೆಸುವಂತಹ ಸ್ಥಿತಿಯಲ್ಲಿ ಇರುವಂತಹವರು ಅವರು. ನೀವು ನೋಡ್ತಾ ಇರ್ಬೋದು, ಉಳಿತಾಯವನ್ನ ಯಾವಾಗ್ಲೂ ಕೂಡ ಅಷ್ಟೇ ಉಳಿತಾಯವನ್ನ ನೀಡ್ತಾ ಇರುವಂತದವರು. ಈ ಹಿಂದೆಯಿಂದನೂ ಅಷ್ಟೇ 7ಕ್ಕೂ ಹೆಚ್ಚು ಬ್ರಾಂಚ್, ಇದು 8ನೇ ಬ್ರಾಂಚ್ ಆಗಿರೋದ್ರಿಂದ 8ನೇ ಬ್ರಾಂಚ್ ಅಲ್ಲೂ ಅಷ್ಟೇ ಉಳಿತಾಯವನ್ನ ಮಾಡಿ ಕೊಡ್ತಾ ಇರುವಂತದ್ದು. ಎಷ್ಟೋ ಜನ ಚಿನ್ನವನ್ನ ಖರೀದಿ ಮಾಡಬೇಕು ಅನ್ನುವಂತಹ ಆಸೆ ಇರುತ್ತೆ. ಈಗ ಬಡವರಾಗಿರ್ಬೋದು, ನಮ್ಮ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವ ಸಂದರ್ಭದಲ್ಲಿ ನಾವು ಚಿನ್ನವನ್ನ ಖರೀದಿ ಮಾಡಬೇಕು ಅನ್ಕೊಂಡಿರ್ತಾರೆ. ಆದ್ರೆ ಒಂದಷ್ಟು ಜನಕ್ಕೆ ಚಿನ್ನವನ್ನ ಖರೀದಿ ಮಾಡಕ್ಕಾಗಿರಲ್ಲ. ಆ ಒಂದು ಕಾರಣಕ್ಕಾಗಿ ಈಗ ಉಳಿತಾಯದ ಮೂಲಕ ನೀವು ಹಣ ಮಂತ್ಲಿ ಕಟ್ಕೊಂಡು ಹೋಗ್ಬೋದು, ತಿಂಗಳು ಕಟ್ಕೊಂಡು ಹೋಗ್ಬೋದು. ಆ ರೀತಿಯ ಉಳಿತಾಯವನ್ನ ಕೂಡ ಕೊಡ್ತಾ ಇರುವಂತದ್ದು. ಆದ್ರೆ ಇದು ಫೆಬ್ರವರಿ 10ನೇ ತಾರೀಕು ತನಕ ಕೂಡ ಈ ಆಫರ್ ಇರತಕ್ಕಂಥದ್ದು. ಏನಂದ್ರೆ 10 ಗ್ರಾಮ್ ಚಿನ್ನವನ್ನ ಖರೀದಿ ಮಾಡಿದ್ರೆ ನಿಮಗೆ 5,000 ಡಿಸ್ಕೌಂಟ್ ಇದೇ ಫೆಬ್ರವರಿ 10ನೇ ತಾರೀಕು ತನಕ ಕೂಡ ಜಾರಿಯಲ್ಲಿ ಇರುವಂತದ್ದು. ಹಾಗೆ ಒಂದಷ್ಟು ಜನ ಕಲಾವಿದರಾಗಿರ್ಬೋದು, ಒಂದಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಾಗಿರ್ಬೋದು, ಒಂದಷ್ಟು ಜನ ಬಂದು ಹೋದ್ರು. ಅವ್ರನ್ನೆಲ್ಲ ಮಾತಾಡಿಸ್ತಾ ಹೋದಾಗ ಅವರೆಲ್ಲ ಹೇಳ್ತಾ ಇರುವಂತದ್ದು, ಶರವಣ ಅವರು ಕಲಾವಿದರಿಗೆ ಬೆಲೆ ಕೊಡ್ತಾರೆ. ಹಾಗಾಗಿ ಅವರ ಒಂದು ಎಷ್ಟೇ ಮಳಿಗೆಗಳಿದ್ರು ಕೂಡ ಆ ಮಳಿಗೆಗಳಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ ನಮಗೆ. ಎಷ್ಟೇ ಮಳಿಗೆಗಳು ಮಾಡಿದ್ರು ನಾವು ಹಿಂದೆಯಿಂದ ಪರಿಚಯಿಸಿದ್ರು. ನಾವು ಮೊದಲು ಪರಿಚಯ ಆಗಕ್ಕಿಂತ ಮುಂಚೆ ನಾವು ಕೂಡ ಕಸ್ಟಮರ್, ನಾವು ಕೂಡ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ವಿ ಅವರ ಶಾಪ್ಗಳಲ್ಲಿ. ಈಗ 7ಕ್ಕಿಂತ ಹೆಚ್ಚು ಇವತ್ತು 8ನೇ ಒಂದು ಇನೋಗ್ರೇಷನ್ ಆಗಿರೋದ್ರಿಂದ ಈ ಇನೋಗ್ರೇಷನ್ ಕೂಡ ನಾವು ಕಸ್ಟಮರ್ ಆಗಿ ಬಂದಿಲ್ಲ, ಅವರ ಆಪ್ತರಾಗಿ ಬಂದಿದ್ವಿ. ಬಂದು ತಗೊಳ್ಳುವಂತಹ ಪ್ರಯತ್ನ ಕೂಡ ಇದೆ ಅನ್ನುವಂಥದ್ದು. ಆದ್ರೆ 1 ಗ್ರಾಮಿಗೆ ಚಿನ್ನದ ರೇಟ್ ಗಗನಕ್ಕೆ ಏರಿರುವಂಥದ್ದು. ಆದ್ರೆ ಅದೆಲ್ಲದರ ನಡುವೆಯೂ ಶರವಣ ಅವರು ಈ ಹಿಂದೆಯಿಂದನೂ ಅಷ್ಟೇ ಒಂದಷ್ಟು ಆಫರ್ಗಳನ್ನ ಬಿಡ್ತಾನೆ ಇರುವಂತದ್ದು. ಈಗಲೂ ಕೂಡ ಅಷ್ಟೇ 10 ಗ್ರಾಮ್ ಚಿನ್ನವನ್ನ ಖರೀದಿ ಮಾಡಿದ್ರೆ 5,000 ರೂಪಾಯಿಯನ್ನು ಡಿಸ್ಕೌಂಟ್ ರೀತಿಯಲ್ಲಿ ಕೊಡ್ತಾ ಇರುವಂತದ್ದು. ಯಾರಿಗುಂಟು ಯಾರಿಗೆಲ್ಲ ನೀವು ನಿಮ್ಮ ಮನೆಗಳಲ್ಲಿ ಕಾದು ಕುಳಿತುಕೊಂಡಿದ್ದೀರಾ? ಎಸ್, ಹಾಗಾದ್ರೆ ಬನ್ನಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಒಂದು ಸರಿ ವಿಸಿಟ್ ಮಾಡಿ ನಿಮ್ಮ ಚಿನ್ನವನ್ನ ನೀವು ಖರೀದಿ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸಾಯಿ ಗೋಲ್ಡ್ ಪ್ಯಾಲೇಸ್ ನ 8ನೇ ಸ್ಟೋರ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ
ಇವತ್ತು ಬೆಳಗ್ಗೆಯಿಂದನೇ ನಮ್ಮ ನಾಯಕರು, ಕೇಂದ್ರದ ಸಚಿವರು ಆದಂಥ ಸನ್ಮಾನ್ಯ ಕುಮಾರಣ್ಣವರು ಬಂದು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಜೊತೆಗೆ ಮತ್ತೊಬ್ಬ ಕೇಂದ್ರದ ಸಚಿವೆ ಇರತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಮತ್ತು ವಿನಯ್ ಗುರೂಜಿ, ನಮ್ಮ ಅವಧೂತರು ವಿನಯ್ ಗುರೂಜಿ ಅವರು, ಮತ್ತೆ ಈಗ ತಾನೇ ಬಿಗ್ ಬಾಸ್ನ ವಿನ್ನರ್ ಆಗಿ ಬಂದಿರತಕ್ಕಂಥ ಗಿಲ್ಲಿ ಅವರು, ಕಾವ್ಯ ಅವರವರು, ರಘು ಅವರು, ಮತ್ತು ರಕ್ಷಿತಾರವರು, ಮತ್ತು ನಮ್ಮ ತರುಣ್ ಅವರು, ಡೈರೆಕ್ಟ್ರು ಮತ್ತು ನಟರು ಆಗಿರತಕ್ಕಂಥ ತರುಣ್ ಸುಧೀರ್ ಅವರು, ಮತ್ತು ಅವರ ಧರ್ಮಪತ್ನಿಯವರು, ಮತ್ತು ಈಗ ನಮ್ಮ ಚಿತ್ರರಂಗದ ನಿರ್ದೇಶಕರು, ನಿರ್ಮಾಪಕರು, ಅಭಿನಯ ಆಕ್ಟರ್ ಅಂತ ಕೂಡ ಏನು ಭಾಳ ವರ್ಷಗಳಿಂದ ಇರತಕ್ಕಂಥ ನಮ್ಮ ರೂಪಾ ಅಯ್ಯರ್ ಅವರು, ಮತ್ತೊಬ್ಬ ಕನ್ನಡ ಚಿತ್ರನಟಿ ಅಪೂರ್ವಾರವರು, ಮತ್ತು ಈಗ ತಾನೇ ಬಿಗ್ ಬಾಸ್ ಇಂದ ಹೊರಗೆ ಬಂದಿರತಕ್ಕಂಥ ನಮ್ಮ ಶ್ರೀಮತಿ ಅಶ್ವಿನಿ ಗೌಡರವರು, ಮತ್ತೆ ಈ ತರ ಅನೇಕ ಇವತ್ತು ಅತಿಥಿಗಳು, ಗಣ್ಯರು, ಹಿರಿಯರು ಎಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದ ಮಾಡಿ